ಸ್ವಾಧೀನಕ್ಕೆ ರೈತರ ವಿರೋಧ. ಕೆಐಎಡಿಬಿ ನೋಟಿಸ್ಗೆ ಸರ್ಕಾರಕ್ಕೆ ಎಚ್ಚರಿಕೆ. ನಮಸ್ಕಾರ, ಜನಶ್ರೀ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ರಿಚಾ ವಿಬಿ. ಧಾರವಾಡ ತಾಲೂಕಿನ ವೀರಾಪುರ ಗ್ರಾಮದ ರೈತರು ಕೆಐಎಡಿಬಿ ಭೂಸ್ವಾಧೀನಕ್ಕೆ ನೀಡಿರುವ ನೋಟಿಸ್ಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ತಮ್ಮ ಫಲವತ್ತಾದ ಕೃಷಿ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಭೂಸ್ವಾಧೀನಕ್ಕೆ ನೀಡುವುದಿಲ್ಲ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ವೀರಾಪುರ, ರಾಮಾಪುರ, ಹೆಗ್ಗೇರಿ ಹಾಗೂ ಹೊಸವಾಳ ಗ್ರಾಮದ ವ್ಯಾಪ್ತಿಯಲ್ಲಿ ರೈತರ ಜಮೀನುಗಳಿದ್ದು ಬಹುತೇಕ ಜಮೀನುಗಳು ನೀರಾವರಿ ಆಧಾರಿತವಾಗಿವೆ. ಕೃಷಿಯೇ ತಮ್ಮ ಕುಟುಂಬಗಳ ಮೂಲ ಉದ್ಯೋಗವಾಗಿದ್ದು, ಕೃಷಿ ಹೊರತುಪಡಿಸಿ ಬೇರೆ ಉದ್ಯೋಗದ ಅನುಭವ ಅಥವಾ ಜ್ಞಾನ ಇಲ್ಲ ಎಂದು ರೈತರು ತಿಳಿಸಿದ್ದಾರೆ. ಇದೇ ಪ್ರದೇಶದಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿ ಸುಮಾರು 5,500 ಎಕರೆ ಕೃಷಿಗೆ ಯೋಗವಲ್ಲದ ಬಂಜರು ಭೂಮಿ ಇದ್ದು, ಅದನ್ನು ಭೂಸ್ವಾಧೀನಕ್ಕೆ ಬಳಸುವ ಬದಲು ಫಲವತ್ತಾದ ಕೃಷಿ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಳ್ಳುತ್ತಿರುವುದು ಸರಿಯಲ್ಲ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಮ್ಮ ಬಳಿ ಬೇರೆ ಗ್ರಾಮದಲ್ಲಿ ಯಾವುದೇ ಜಮೀನು ಅಥವಾ ಆಸ್ತಿ ಇಲ್ಲ. ಕೃಷಿ ಭೂಮಿಯನ್ನು ಕಳೆದುಕೊಂಡರೆ ಕುಟುಂಬಗಳು ನಿರಾಶ್ರಿತವಾಗಿ ಬೀದಿಗೆ ಬರುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ತಮ್ಮ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ಬಿಡುವುದಿಲ್ಲ ಎಂದು ರೈತರು ಸ್ಪಷ್ಟಪಡಿಸಿದ್ದಾರೆ. ಈಗಾಗಲೇ ಕೆಐಎಡಿಬಿ ವ್ಯಾಪ್ತಿಯ ಜಮೀನುಗಳಲ್ಲಿ ನೀರಾವರಿ ಯೋಜನೆಗಳಿಗಾಗಿ ವೀರಾಪುರದಲ್ಲಿ 132 ಎಕರೆ, ಹೆಗ್ಗೇರಿಯಲ್ಲಿ 50 ಎಕರೆ ಹಾಗೂ ಬದಿಗೊಪ್ಪದಲ್ಲಿ 85 ಎಕರೆ ಜಮೀನು ಕಳೆದುಕೊಂಡಿದ್ದೇವೆ ಎಂದು ರೈತರು ತಿಳಿಸಿದ್ದಾರೆ. ನಮ್ಮ ಭೂಮಿ ನಮ್ಮ ಹಕ್ಕು ಎಂಬ ಘೋಷಣೆಯೊಂದಿಗೆ ರೈತ ರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಹೋರಾಟ ಮುಂದುವರೆಸುವುದಾಗಿ ರೈತರು ತಿಳಿಸಿದ್ದಾರೆ. ಒಂದು ವೇಳೆ ಯೋಜನೆ ಮುಂದುವರೆಸಿ ಫಲವತ್ತಾದ ಕೃಷಿ ಭೂಮಿಯನ್ನು ಭೂಸ್ವಾಧೀನಕ್ಕೆ ಪಡಿಸಿಕೊಳ್ಳಲು ಮುಂದಾದರೆ ತಮ್ಮ ಆಸ್ತಿ ಮತ್ತು ಕುಟುಂಬದ ರಕ್ಷಣೆಗಾಗಿ ಸರ್ಕಾರದ ವಿರುದ್ಧ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಈ ಹಿಂದೆ ನಡೆದಂತಹ ಯಾವುದೇ ಅನಾಹುತ ಮರುಕಳಿಸದಂತೆ ಸರ್ಕಾರ ಮುನ್ನೆಚ್ಚರಿಕೆ ವಹಿಸಿ ಕೆಐಎಡಿಬಿ 2ನೇ ಹಂತದ ಯೋಜನೆಯಿಂದ ಫಲವತ್ತಾದ ಕೃಷಿ ಭೂಮಿಯನ್ನು ಕೈಬಿಡಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ. ರೈತ ಮುಖಂಡರಾದ ಸಂಜೀವ್ ಕುಮಾರ್ ಜೀರಾಗೌಡ, ಕಮಲೇಶ್ ಕೊಟ್ಟೂರು, ಆನಂದ್ ಜೀರಾಗೌಡ, ಶಿವಪ್ಪ ಜೀರಾಗೌಡ, ಎಂಎಸ್ ವಾಘ್ ಹಾಗೂ ಎಚ್ ಪಾಟೀಲ್ ಸೇರಿದಂತೆ ಅನೇಕ ರೈತ ಮುಖಂಡರು ಹೋರಾಟದಲ್ಲಿ ಭಾಗವಹಿಸಿದ್ದರು. ಹೋರಾಟದಲ್ಲಿ ಭಾಗವಹಿಸಿದ ಎಲ್ಲಾ ರೈತರು ಜಿಲ್ಲಾಧಿಕಾರಿ ಕಚೇರಿ ಎದುರು ಘೋಷಣೆಗಳನ್ನು ಕೂಗಿದರು. ಅಧಿಕಾರಿಗಳು ನಿಗದಿತ ಸಮಯಕ್ಕೆ ಹಾಜರಾಗದ ಹಿನ್ನೆಲೆಯಲ್ಲಿ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಅಧಿಕಾರಿಗಳಿಗಾಗಿ ಕಾದು ಕುಳಿತ ರೈತರು ಜಿಲ್ಲಾಧಿಕಾರಿ ಕಚೇರಿ ಎದುರು ಊಟ ಮಾಡಿ ತಮ್ಮ ಪ್ರತಿಭಟನೆ ಮುಂದುವರೆಸಿದರು. ಚಿನ್ನವನ್ನು ಯಾರು ತಿನ್ನುವುದಿಲ್ಲ. ಅದೇನಾಗತ್ತಪ್ಪ ಅಂದ್ರೆ ನಮ್ಮ ಧಾರವಾಡ ತಾಲೂಕಿನ ಒಂದು ಭಾಗ, ಒಂದು 13ರಿಂದ 14 ಹಳ್ಳಿ ಒಂದು ಭಾಗ ಯಾವುದು ರಾಮಾಪುರದಿಂದ ಹಿಡ್ಕೊಂಡು ತೇಗೂರಿ ಇಲ್ಲಿವರೆಗೂ ಬೈಪಾಸ್ವರೆಗೂ ಸೇರ್ತಕ್ಕಂಥ 13-14 ಹಳ್ಳಿಗಳ ರೈತರ ಜೀವವನ್ನು ಇವರು ಯಾವ ರೀತಿ ಮೋಸ ಮಾಡಕತ್ತಾರಪ್ಪ ಅಂತಂದ್ರೆ 2,500 ಎಕರೆ ಈಗಾಗಲೇ ಕೇವಲ 45 ಲಕ್ಷ ರೂಪಾಯಿಗಳನ್ನು ಅವ್ರು ಕೊಟ್ಟು ಎಕರೆಗೆ ಜಮೀನನ್ನು ಕಿತ್ಕೊಳ್ಳುವಂಥ ವ್ಯವಸ್ಥೆಗಳೊಳಗೆ ಮಾಡ್ಕೊಂಡಾರು. ಈಗ ಆ ಬಿಡದಿ ಒಳಗೆ 3 ಕೋಟಿ ರೂಪಾಯಿ ಎಕರೆ ಕೊಡುವಂಥ ವ್ಯವಸ್ಥೆಗಳನ್ನು ಮಾಡಕತ್ತಾರೋ. 3 ಕೋಟಿ ರೂಪಾಯಿಯಲ್ಲೇ 45 ಲಕ್ಷ ರೂಪಾಯಿಯಲ್ಲೇ ತಾವು ವಿಚಾರ ಮಾಡತಕ್ಕಂಥದ್ದು ಸಣ್ಣ ಮಕ್ಕಳಿಗೆ ತಿಳಿದಿದ್ದು ನಾವು ಏನು ಅನ್ಯಾಯ ಮಾಡಕತ್ತೀವಿ ಅಂತೇಳಿ. ಆಮೇಲೆ ಇನ್ನು ಉಳಿದಂಥ 3,500 ಎಕರೆ ಜಮೀನೇನು 2ನೇ ಹಂತದ ಜಮೀನೇನೈತಲ್ಲ, ಈ ಜಮೀನದೊಳಗೆ ಅವರು 3 ಕೋಟಿ ಕೊಟ್ಟರು ಅಲ್ಲ 6 ಕೋಟಿ ಕೊಟ್ಟರು, ಇಂಚಿತ್ತು ಭೂಮಿಯನ್ನು ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ ಅಂತಂದ್ರೆ ಇದು ಅತ್ಯಂತ ಫಲವತ್ತಾದಂಥ ಭೂಮಿ, ಇದು ಬೆಳೆ ಬೆಳೆಯುವಂಥ ಭೂಮಿ, ಇದು ಬಂಜರ ಭೂಮಿಯನ್ನು ಗುರುತಿಸ್ಕೊಂಡು ಅವ್ರು ಮಾಡೋಕೆ ಅವ್ರಿಗೆ ನಮ್ಗೆ ತೊಂದರೆ ಇಲ್ಲ. ಆದರೆ ನಾವು ಬೆಳೀತಕ್ಕಂಥ ಭೂಮಿಯನ್ನು ಯಾವುದೇ ಕಾರಣಕ್ಕೂ ನಾವು ಕೊಡೋದಿಲ್ಲ ಅಂಥೇಳಿ ದಿಟ್ಟ ನಿರ್ಧಾರದಿಂದ ನಮ್ಮ ರೈತರೆಲ್ಲ ಹೋರಾಟಕ್ಕೆ ನಾವು ಇವತ್ತು ಬಂದಿದ್ದೇವೆ. ಸ್ವಲ್ಪ ನಾಯಕರ ನೇತೃತ್ವದಲ್ಲಿ ಮಾತ್ರ ಹೋರಾಟ ನಡೆಯಕತ್ತೈತಿ. ಇವತ್ತು ನಾವಿಲ್ಲದ ಟೈಮ್ದೊಳಗೆ ನಮ್ಮ ಜಮೀನದೊಳಗೆ ಅವ್ರು ಸರ್ವೆ ಮಾಡೋದಕ್ಕಾಗಿ ಬರೋದು ಅಥವಾ ಮತ್ತೊಂದು ಮಾಡೋದಕ್ಕಾಗಿ ಬರೋದು ಮಾಡಕತ್ತಾರು. ಒಂದು ವೇಳೆ ನಾವು ಇಲ್ಲದ ಟೈಮ್ದೊಳಗೆ ಸರ್ವೆದಾರರು ಯಾರಾದರೂ ಹೊರಗಿನಿಂದ ಬಂದು ನಮ್ಮ ಜಮೀನದೊಳಗೆ ಸರ್ವೆ ಮಾಡಿದರೆ ಮುಂದೆ ಆಗ್ತಕ್ಕಂಥ ಅನುಭವಗಳು ಸರ್ಕಾರ ತಾನೇ ಜವಾಬ್ದಾರಿ ಹೊತ್ಕೊಂಡು ಕಾಸು ಮಾಡಬೇಕಾಗತ್ತೆ. ಡಿ.ಸಿ ಅವರ ನೇತೃತ್ವದೊಳಗಾಗಲಿ, ರಾಜಕಾರಣದ ನೇತೃತ್ವದೊಳಗಾಗಲಿ, ಸರ್ಕಾರದ ನೇತೃತ್ವದೊಳಗಾಗಲಿ ನಮ್ಮ ಭೂಮಿ ಒಳಗೆ ಯಾವುದೇ ಕಾರಣಕ್ಕೂ ಅವರು ಹೆಜ್ಜೆ ಇಟ್ಟರೆ ನಮ್ಮ ರೈತರು ಅವ್ರಿಗೆ ಏನು ಮಾಡ್ತಾರೋ ಗೊತ್ತಿಲ್ಲ, ಏನು ಅಟ್ಯಾಕ್ ಮಾಡ್ತಾರೋ ಗೊತ್ತಿಲ್ಲ. ಇದಕ್ಕೆ ಪರಿಣಾಮ ಕರ್ನಾಟಕ ಸರ್ಕಾರ ಅಂತ ನಾವು ಈ ಮಾತಿನೊಳಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಭೂಮಿ ಬಿಡಬೇಕು ಅಥವಾ ನಿಮ್ಗೆ ಅಮೌಂಟ್ ಹೆಚ್ಚು ಕೊಡ್ಬೇಕಾ? ಅವರ ಅಮೌಂಟ್ ನಮಗೆ ಹರಕತ್ತಿಲ್ಲ. ನಾವು ನಾಳೆ ನಮ್ಮ ಮಕ್ಕಳು ಮರಿ ನಾವು ಜೀವನ ಬೆಳೆಸುವಂಥದ್ದೊಂದು ಕಾರ್ಯಕ್ರಮ ಮುಂದುವರಿಬೇಕಪ್ಪ ಅಂತಂದ್ರೆ, ನಮ್ಮ ರೈತ ಕುಲ ಉಳಿಬೇಕಂತಂದ್ರೆ ನಮಗೆ ಈಗಾಗಲೇ ಭೂಮಿ ಕಡಿಮೆ ಆಗಿದೆ. ಒಬ್ಬೊಬ್ಬರು ಹೊಟ್ಟೆಗೆ 10 ಮಂದಿ ಹುಟ್ಟೇವೆ.
ಹಂಚ್ಕೊಂಡ್ರೆ 60 ಎಕರೆ ಒಂದೊಂದು ಎಕರೆ ಜಮೀನು ಬರ್ತಾ ಇಲ್ಲ. ಇದ್ದಂಥ ಒಂದೊಂದು ಜಮೀನು ಇವ್ರು ಕೊಟ್ಟಿವಿ ಅಂತಂದರೆ ನಾಳೆ ನಾವು ಬದುಕು ಕಟ್ಕೊಳ್ಳಿಕ್ಕೆ ಆಗ್ತಾ ಇರೋದಿಲ್ಲ. ಈ ರೀತಿ ನಮ್ಮ ಸಮಸ್ಯೆಗಳಿದ್ದಾಗ ಈ KIDB ಸಂಸ್ಥೆಗೆ 100 ಕೋಟಿ ಹಣ ಇವರು ನಾವು ಕೊಡ್ತೀವಿ, ಒಂದು ಕುಟುಂಬ ಕೊಡ್ತೀವಿ ಅಂದರೂ ಕೂಡ ಒಂದು ಇಂಚು ಭೂಮಿಯನ್ನು ಕೊಡಲ್ಲ ಅಂತಕ್ಕಂಥ ಮಾತು ನಮ್ದು. ಒಂದೇ ಕೂಗು, ಒಂದೇ ಮಾತು. ಕರ್ನಾಟಕ ರಾಜ್ಯ ರೈತ ಸಂಘ ಧಾರವಾಡ ಜಿಲ್ಲೆ ಅಧ್ಯಕ್ಷರು ಶಿವಣ್ಣಪ್ಪ ಪೂಜಾರಿ ಅವರ ನೇತೃತ್ವದೊಳಗೆ ಸುಭಾಷ್ ಮಂದನ್ ಅವರಿಂದ ನನ್ನ ಹೆಸರು. ಓಕೆ, ಮಾತಾಡ್ತಾರೆ. KIDB ಅಂತ ಏನು 2021 ಏನು ಅಕ್ವಿಷನ್ ಮಾಡ್ಕೊಳ್ತಿದ್ರು, 2 ಹಂತದೊಳಗೆ ಅಕ್ವಿಷನ್ ಮಾಡ್ಕೊಳ್ಬೇಕಂತಕ್ಕಂಥ ಪ್ಲಾನ್ ಒಳಗಿದ್ರು. ಒಂದನೇ ಹಂತದೊಳಗೆ ಈಗ ಆಲ್ರೆಡಿ ಅಕ್ವಿಷನ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಒಂದನೇ ಹಂತದೊಳಗೆ ಏನು ಅಕ್ವಿಷನ್ ಮಾಡ್ಕೊಂಡ್ರೆ NH4 ಬಾಜುಗೆ 500 ಮೀಟರ್ ಒಳಗೆ ಇರ್ತಕ್ಕಂಥ ಭೂಮಿಯನ್ನು 90 ಲಕ್ಷದಿಂದ ಅಕ್ವಿಷನ್ ಮಾಡ್ಕೊಂಡಿದ್ದಾರೆ. ಅದು ಮುಂದೆ ಇರ್ತಕ್ಕಂಥದ್ದು 45 ಲಕ್ಷ ಅಕ್ವಿಷನ್ ಮಾಡ್ಕೊಂಡಿದ್ದಾರೆ. ಈಗ ಯಾಕೆ ಈಗ ರೈತರಿಗೆ ತಾರತಮ್ಯ ಮಾಡ್ತಾರೆ ಅನ್ನೋದು ನಮ್ಗೆ ಚಿತ್ರವಾಗಿ ಹೋಗಿದೆ. ಯಾಕಂದ್ರೆ ಈಗ ಬಿಡದಿ ಒಳಗೆ 3 ಕೋಟಿ ರೂಪಾಯಿ ಕೊಡ್ತಾ ಇದ್ದಾರೆ, ಇವ್ರು ಬರೀ 45 ಲಕ್ಷ ರೂಪಾಯಿ ಕೊಟ್ಟು ಮೋಸ ಮಾಡಕತ್ತಾರೆ. ಅದೇ ರೀತಿಯಾಗಿ 2ನೇ ಫೇಸ್ ಒಳಗೆ ಏನಿದೆಯಲ್ಲ, 2ನೇ ಫೇಸ್ ಒಳಗೆ ಏನಿದೆ ಭೂಮಿ ಇದೆಯಲ್ಲ, ಆ ಭೂಮಿ ಭಾಳ ಫಲವತ್ತಾದಂಥ ಭೂಮಿ ಐತಿ. ಯಾಕಂದ್ರೆ ನಾವು ನೀರಾವರಿ ಸೌಲಭ್ಯಗಳನ್ನ ಮಾಡ್ಕೊಂಡಿದ್ದೀವಿ. ಆಮೇಲೆ ಎಷ್ಟೋ ಕೆರೆಗಳನ್ನ ನಮ್ಗೆ, ಆಮೇಲೆ ಎಷ್ಟೋ ನಾವು ಬೋರ್ವೆಲ್ ಮಾಡಿಸ್ಕೊಂತ ನಾವು ಫಲವತ್ತಾದ ಮಾಡ್ಕೊಂಡು ನಮಗೆ ಬೇಕಾದಂಥ ಬೆಳೆಯನ್ನು ನಾವು ಬೆಳೆಯಾಕತ್ತೀವಿ. ಅದನ್ನು ಈ ಫಲವತ್ತಾದ ಭೂಮಿಯನ್ನು ಇವ್ರು ತೊಗೊಳ್ಳುವಂಥ ಕೆಲಸ ಏನು? ಯಾಕಂದ್ರೆ ಇದೇ ಒಂದು 5-6 ವರ್ಷಗಳ ಹಿಂದೆ ಗ್ರೀನ್ ಬೆಲ್ಟ್ ಇರ್ತಕ್ಕಂಥ ಭೂಮಿಯನ್ನು ಇವ್ರು ತೊಗೊಳ್ಳೋ ಅವಶ್ಯಕತೆ ಏನೈತಿ? ರಾಜಕೀಯ ಪ್ರೇರಿತವಾಗಿ ಇವರು ಎಲ್ಲೋ ಬೆಟ್ ಮಾಡಿ ಕಾಸಿ KIDB ಅಕ್ವಿಷನ್ ಮಾಡ್ಕೊಳ್ತಾ ಇದ್ದಾರೆ. ಇದೇನಂದ್ರೆ ಇದು ನಮ್ಮ ಭೂ ಸ್ವಾಧೀನ ಕಾಯ್ದೆ ಏನೈತಲ್ಲ, ಇದು ಭಾಳ ಅಂದ್ರೆ ಭಾಳ ರೈತರಿಗೆ ಭಾಳ ತೊಂದರೆ ಕೊಡಾಕತ್ತೈತಿ. ಈ ಕಾರಣದಿಂದ ನಾವು ಈ ಒಂದು ಭೂಮಿಯನ್ನು ಕೈ ಬಿಡಬೇಕು. ಇಲ್ಲಿಕಂದ್ರೆ ನಾವು ಜೀವ ಕೊಡಬೇಕಾದ್ರೂ ರೆಡಿ ಇದ್ದೀವಿ. ಆಮೇಲೆ ಇದು ಅದೇ ನಮ್ಮ KIDB ಬಾಜುನ ರಿಸರ್ವ್ ಫಾರೆಸ್ಟ್ ಐತಿ. ರಿಸರ್ವ್ ಫಾರೆಸ್ಟ್ ಭೂಮಿ ಯಾಕೆ ತೊಗೊಳ್ತಿಲ್ಲ? ನಮ್ಮದು ರೈತರ ಭೂಮಿನೇ ಯಾಕೆ ಬೇಕಾಗೈತಿ ಇವರಿಗೆ? ಆಮೇಲೆ ದುರ್ಗದ ಕೆರೆ ಹತ್ರ ಬರಡು ಭೂಮಿ ಐತಿ, ಅಂಥ ಭೂಮಿ ತೊಗೊಳ್ಳಿ ಇವರು. ಆಮೇಲೆ ರಾಮದುರ್ಗ ಸವದತ್ತಿ ಕಡೆ ಐತೆ ಬರಡು ಭೂಮಿ, ಅಂಥ ಭೂಮಿಗಳಿಗೆಲ್ಲ KIDB ಇದೆಲ್ಲ ಕೃಷಿ ಮಾಡ್ಕೊಳ್ಳಿ ಇವರು. ಈ ನಮ್ಮಂಥ ಫಲವತ್ತಾದ ಭೂಮಿ ಅಂತ ಯಾಕೆ ಬೇಕು ಇವರಿಗೆ? ನಾವು ಒಂದು ವಿಚಾರನ ಸರ್ಕಾರಕ್ಕೆ ಸ್ಪಷ್ಟಪಡಿಸ್ತೀವಿ. ನಾವು ನಮ್ಮ ಪೂರ್ವಜರ ಭೂಮಿ ಏನೈತಲ್ಲ, ಇದ್ರೊಳಗೆ ನಮ್ಮ ಉಸಿರು ಐತಿ, ನಮ್ಮದು ಹಿರಿಯರ ಉಸಿರು ಐತಿ. ಅದಕ್ಕೆ ನಾವೇನು ಹೇಳ್ತೇವೆ ಅಂತಂದ್ರೆ, ನಮ್ಮ ಭೂಮಿಯನ್ನು ಕೈ ಬಿಡದೇ ಇದ್ರೆ ಬಿಡದಿಗೆ ಏನಾಗೈತಿಲ್ಲ, ಕಸಬರಿಗೆ ಇದು ಪೂಜೆ ಅಷ್ಟಾಗೈತಿ, ನಾವು ಅದಕ್ಕಿಂತ ಹೆಚ್ಚಿನ ದೊಡ್ಡ ಪೂಜೆ ಆಗುತ್ತೆ ಅಂತಕ್ಕಂಥದ್ದು ಸರ್ಕಾರಕ್ಕೆ ಗಮನಕ್ಕೆ ತರ್ತೀವಿ. ಯಾಕಂದರೆ ರೈತರು ಏನಿದಾರಲ್ಲ, ಈಗೇನು ನಾವು ಇದ್ದಾಗ ಇವರು ಸರ್ವೆ ಮಾಡೋದು, ಆಮೇಲೆ ಲೈನ್ ಮಾರ್ಕ್ ಹಾಕೋದು ಇಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಕೆಲಸ ಮಾಡೋದ್ರಿಂದ ನಮ್ಮ ರೈತರಿಗೆ ಇರಿಟೇಟ್ ಆಗತ್ತಿದೆ. ನಾವು ಭೂಮಿಯೊಳಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಆಗತ್ತಿಲ್ಲ. ನಾವು ಗ್ರೀನ್ ಹೌಸ್ ಮಾಡ್ಕೊಳ್ಬೇಕು, ಇಂಥದ್ದೇನೋ ಗಿಡಪಡ ಹಚ್ಕೊಳ್ಬೇಕು, ತೋಟಗಾರಿಕೆ ಏನಾರು ಮಾಡ್ಕೋಬೇಕಂತಂದ್ರೆ ಈ KIDB ಅವ್ರು ಏನು ಮಾಡ್ತಾ ಇದ್ದಾರೆ, ಈಗ ಬಂದು ಸರ್ವೆ ಮಾಡೋದ್ರಿಂದ ನಮ್ಗೆ ತೊಂದರೆ ಆಗತ್ತೈತಿ. ಈ ಕಾರಣದಿಂದ ನಮ್ಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಭೂಮಿಗೆ ಭಾಳ ತೊಂದರೆ ಆಗುತ್ತೆ. ಅದರಿಂದ ನಮ್ಮ ಜಿಲ್ಲಾಧಿಕಾರಿಗಳಾಗತ್ತೋ ಭೂ ಸ್ವಾಧೀನ ಅಧಿಕಾರಿಗಳಾಗತ್ತೋ ಏನು ಹೇಳ್ತೇವೆ ಅಂತಂದ್ರೆ, ನಮ್ಮ ನಾಳಿಂದ ನಾಳೆ ಆದೇಶ ಮಾಡಬೇಕು. ಇವರು ಏನಂತ ಆದೇಶ ಮಾಡ್ಬೇಕಂತಂದ್ರೆ, ನಿಮ್ಮ ಭೂಮಿನ ನಾವು ಕೈ ಬಿಟ್ಟೇವಿ, ನಿಮ್ಮ ಭೂಮಿಗೆ ನಾವು ಸಮೀಪ ಬರಂಗಿಲ್ಲ ಅಂತಕ್ಕಂಥ ಆದೇಶ ಮಾಡ್ಬೇಕು ಅವರು. ಇಲ್ಲಿಕಂದ್ರೆ ನಾವು ಇನ್ನೂ ಒಂದು ವಾರದೊಳಗೆ ಉಗ್ರ ರೀತಿಯಂತ ಹೋರಾಟ ಮಾಡ್ತೀವಿ. ರಾಜ್ಯದ ಚುನ್ನಪ್ಪ ಪೂಜಾರಿ ಅವರು, ರೈತ ಸಂಘದ ಅಧ್ಯಕ್ಷರಾದಂಥ ಚುನ್ನಪ್ಪ ಪೂಜಾರಿ ಅವರು, ಆಮೇಲೆ ಅಧ್ಯಕ್ಷರಾದಂಥ ಶಶಿಕಾಂತ್ ಪಡಸಲಿ ಅವರ ನೇತೃತ್ವದಲ್ಲಿ ದೊಡ್ಡ ಹೋರಾಟವನ್ನು ಮಾಡ್ತೀವಿ. ಈ ಒಂದು ಕಾರಣದಿಂದ ರೈತರ ಭೂ ಸ್ವಾಧೀನವನ್ನು ಕೈ ಬಿಡಬೇಕು, ಇಲ್ಲಿಕಂದ್ರೆ ದೊಡ್ಡ ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ ಅಂತ ನಾನು ಈ ಮೂಲಕ ಮೀಡಿಯಾದ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಮ್ಮ ಹೆಸರು ಸಂಜೀವ್ ಕುಮಾರ್ ಜಿರ್ಗೋಡ್ ಅಂತೇಳಿ, ನಮ್ಮ ಭೂಮಿ ನಮ್ಮ ಹಕ್ಕು ರೈತ ಹೋರಾಟ ಸಮಿತಿ ಪ್ರಧಾನ ಕಾರ್ಯದರ್ಶಿ.